ಅಭಿಷೇಕದ ಅನುಭವ. ಜೇಶಾಮ್ ಜಬದೊರೆ. ನಮ್ಮನ್ನು ಅಭಿಷೇಕಿಸಿ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರಿಸಿ ನಮ್ಮನ್ನು ನಿಮ್ಮೊಂದಿಗೆ ಸ್ಥಿರಪಡಿಸುವವನು ದೇವರೇ. ಇದು ಅಭಿಷೇಕದ ಕಾಲ. ಅಂದು ಪ್ರವಾದಿಯಾದ ಯೆಹೋಯೇಲನ ಮೂಲಕವಾಗಿ ಕಡೇ ದಿವಸಗಳಲ್ಲಿ ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ಎಂದು ಹೇಳಿದ ಪ್ರವಾದನೆಗಳು ನೆರವೇರುತ್ತಿರುವ ಕಾಲ. ಇಂದು ನಮ್ಮ ಸಭೆಗಳಲ್ಲಿ ಅನೇಕ ವಿಶ್ವಾಸಿಗಳು ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿರುವುದನ್ನು ಕಂಡು ನನ್ನ ಮನಸ್ಸು ಉಲ್ಲಾಸಿಸುತ್ತದೆ. 10 ವರ್ಷಗಳ ಹಿಂದೆ ಪವಿತ್ರಾತ್ಮನ ಅಭಿಷೇಕವೆಂದರೆ ಏನೆಂದು ತಿಳಿಯದೆ ತವಕ ಪಡುತ್ತಿದ್ದವರು, ಅನ್ಯ ಭಾಷೆಯನ್ನು ಕಪ್ಪೆಗಳ ಆತ್ಮವೆಂದು ದೂಷಿಸಿದವರೆಲ್ಲ ಇಂದು ಪವಿತ್ರಾತ್ಮನಿಂದ ತುಂಬಿ ತುಳುಕುತ್ತಿರುವುದು ನಿಜಕ್ಕೂ ಅಚ್ಚರಿಪಡುವಂತಹ ಸಂಗತಿಯಾಗಿದೆ. ನಮ್ಮ ದೇಶದ ಎಲ್ಲ ಭಾಗಗಳಲ್ಲಿಯೂ ಪವಿತ್ರಾತ್ಮನಿಂದಾದ ಉಜ್ಜೀವನವು ತೀವ್ರವಾಗಿ ಹರಡುತ್ತಿದೆ. ಇದರ ಫಲವಾಗಿ ಅನೇಕ ಪ್ರಾರ್ಥನಾ ಕೂಟಗಳು, ಇಡೀ ರಾತ್ರಿ ಪ್ರಾರ್ಥನಾ ಕೂಟಗಳು, ಮಿಷನರಿಗಳ ಸೇವಾ ಸಂಸ್ಥೆಗಳು ಉದ್ಭವಿಸಿವೆ. ಹೇರಳವಾದ ಗ್ರಾಮೀಣ ಸೇವೆಗಳು, ಅನೇಕ ಬಾನುಲಿ ಸೇವೆಗಳು, ಪತ್ರಿಕೆ ಮತ್ತು ಪುಸ್ತಕ ಸೇವೆಗಳು ಬೆಳೆದು ವೃದ್ಧಿಯಾಗುತ್ತಲಿವೆ. ಒಂದು ಹಳೆ ಒಡಂಬಡಿಕೆಯ ಅಭಿಷೇಕ. ಹಳೆ ಒಡಂಬಡಿಕೆಯ ಭಕ್ತರ ಅನುಭವಗಳನ್ನು ಅವಲೋಕಿಸುವಾಗ ಅಧಿಕವಾದ ಅಭಿಷೇಕವು ಎಲ್ಲ ಕಡೆಗಳಲ್ಲಿ ಹಬ್ಬಿ ಹರಡಿತ್ತು ಎಂದು ಹೇಳಲು ಸಾಧ್ಯವಿಲ್ಲ. ಸಾಧಾರಣವಾದ ಜನರಿಗೆ ಅಭಿಷೇಕವು ದೊರೆತಿರಲಿಲ್ಲ. 3 ಮುಖ್ಯವಾದ ಜವಾಬ್ದಾರಿಗಳನ್ನು ವಹಿಸಿಕೊಂಡವರು ಮಾತ್ರವೇ ಕರ್ತನಿಂದ ಅಭಿಷೇಕವನ್ನು ಹೊಂದುತ್ತಿದ್ದರು. ಅದಕ್ಕೆ ಕರ್ತನ ವಿಶೇಷವಾದ ಕರೆಯುವಿಕೆಯು ಅತ್ಯಗತ್ಯವಾಗಿತ್ತು. ಅರಸನಾಗುವಂತೆ ಆರಿಸಿಕೊಳ್ಳಲ್ಪಟ್ಟವರಿಗೆ ಒಂದು ಅಭಿಷೇಕ, ಯಾಜಕನಾಗುವಂತನಿಗೆ ಒಂದು ಅಭಿಷೇಕ, ಪ್ರವಾದಿಗಳಿಗಾಗಿ ನೇಮಿಸಲ್ಪಟ್ಟವರಿಗೆ ಒಂದು ಅಭಿಷೇಕ. ಹೀಗೆ 3 ವಿಧವಾದ ಅಭಿಷೇಕಗಳು ಮಾತ್ರವೇ ಅನುಸರಣೆಯಲ್ಲಿತ್ತು. ಅದಕ್ಕಾಗಿ ಯಾರ್ಯಾರು ನೇಮಿಸಲ್ಪಡುತ್ತಿದ್ದರೋ ಅವರು ಮಾತ್ರವೇ ಅಭಿಷೇಕಿಸಲ್ಪಡುತ್ತಿದ್ದರು. ಮಾತ್ರವಲ್ಲದೆ ಕರ್ತನ ಪ್ರಭಾವವನ್ನು ಇಸ್ರಾಯೇಲರು ಸಾಧಾರಣವಾಗಿ ಕಾಣಲಾಗುತ್ತಿರಲಿಲ್ಲ. ದೇವದರ್ಶನ ಗುಡಾರದಲ್ಲಿರುವ ಮಹಾಪರಿಶುದ್ಧ ಸ್ಥಳದಲ್ಲಿ ಮಾತ್ರವೇ ದೇವರ ಪ್ರಭಾವವು ಯಾವಾಗಲೂ ನೆಲೆಸಿರುತ್ತಿದ್ದಿತು. ಕರ್ತನ ಮಹಿಮೆ ಅಲ್ಲಿಯೇ ಆವೃತವಾಗಿದ್ದಿತು. 2. ಬಲಪಡಿಸುವ ಅಭಿಷೇಕ. ಹೊಸ ಒಡಂಬಡಿಕೆಯ ಕಾಲದಲ್ಲಿ ಪವಿತ್ರ ಆತ್ಮನು ಯಾವಾಗಲೂ ನಮ್ಮೊಂದಿಗೆ ವಾಸವಾಗಿರುವಂತೆ ಹಳೆ ಒಡಂಬಡಿಕೆಯ ದಿನಗಳಲ್ಲಿ ಆ ಭಕ್ತರೊಂದಿಗೆ ವಾಸವಾಗಿರಲಿಲ್ಲ. ಆ ಭಕ್ತರ ಮೂಲಕ ಕಾರ್ಯ ನಡೆಸಬೇಕಾದ ಸಂದರ್ಭಗಳು ಬರುವಾಗ ಕರ್ತನು ಅವರ ಮೇಲೆ ಮಹಿಮೆಗಾಗಿ ಇಳಿತಿದ್ದನು. ಆ ಕಾರ್ಯವು ನೆರವೇರಿದ ನಂತರ ಅಗಲಿ ಹೋಗುತ್ತಿದ್ದನು. ಸಂಸೋನನ ಅನುಭವವನ್ನು ಸತ್ಯವೇದದಲ್ಲಿ ನಾವು ನೋಡುವಾಗ ಅವನ ಕೈಯಲ್ಲಿ ಏನೂ ಇಲ್ಲದಿದ್ದರೂ ಕರ್ತನ ಆತ್ಮ ಅವನ ಮೇಲೆ ಪಕ್ಕನೆ ಬಂದದರಿಂದ ಆ ಸಿಂಹವನ್ನು ಹೋತಮರಿಯನ್ನು ಎಂಬಂತೆ ಸೀಳಿಬಿಟ್ಟನು. ನ್ಯಾಯಸ್ಥಾಪಕ 14:6. ಕರ್ತನ ಆತ್ಮವು ಪಕ್ಕನೆ ಅವನ ಮೇಲೆ ಬಂದಿತು. ಅವನು ಅಸ್ಕೆಲೋನನಿಗೆ ಹೋಗಿ 30 ಮಂದಿಯನ್ನು ಹೊಡೆದನು. ನ್ಯಾಯಸ್ಥಾಪಕ 14:19. ಕರ್ತನ ಆತ್ಮವು ಅವನ ಮೇಲೆ ಬಂದದರಿಂದ ಅವನ ರಟ್ಟೆಗಳಿಗೆ ಸುತ್ತಲೂ ಕಟ್ಟಿದ ಹಗ್ಗಗಳು ಸುಣ್ಣ ಸಣಬಿನ ಹಾಗಾದವು. ಕೈಗೆ ಹಾಕಿದ್ದ ಬೇಡಿಗಳು ಕಳಚಿಬಿದ್ದವು. ನ್ಯಾಯಸ್ಥಾಪಕ 15:14. ಸಂಸೋನನು ದೃಢಗಾತ್ರವುಳ್ಳವನಾಗಿ ಬಲಶಾಲಿಯಾಗಿದ್ದಂತೆ ಕಾಣಬರುವುದಿಲ್ಲ. ಆದರೆ ಪವಿತ್ರ ಆತ್ಮನು ಅವನ ಮೇಲೆ ಬಲವಾಗಿ ಇಳಿಯುವಾಗ ಅವನು ಬಲಶಾಲಿಯಾಗುತ್ತಿದ್ದನು. ಬಲದಿಂದಲೂ ಪರಾಕ್ರಮದಿಂದಲೂ ಅಲ್ಲ, ಯೆಹೋವನ ಆತ್ಮನಿಂದಲೇ ಆಗುವುದು ಎಂಬುದಾಗಿ ಸತ್ಯವೇದವು ಹೇಳುತ್ತದೆ. ಮನುಷ್ಯನ ಬಲ ಮತ್ತು ಶಕ್ತಿಗೆ ಮೀರಿದಂಥ ಬಲವೇ ಪವಿತ್ರ ಆತ್ಮನ ಬಲವಾಗಿದೆ. ಕರ್ತನ ಅಭಿಷೇಕದಿಂದುಂಟಾದ ಬಲವೇ ಸಂಸೋನನಲ್ಲಿದ್ದಂಥ ಬಲವಾಗಿದ್ದಿತು. ಆದರೆ ಅವನಿಗೆ ಆ ಆತ್ಮನು ಯಾವಾಗ ತನ್ನ ಮೇಲೆ ಇಳಿಯುತ್ತಾನೆಂದು, ಯಾವಾಗ ತನ್ನನ್ನು ಬಿಟ್ಟಗಲುತ್ತಾನೆಂದು ತಿಳಿದಿರಲಿಲ್ಲ. ಆದರೆ ಹೊಸ ಒಡಂಬಡಿಕೆಯ ಭಕ್ತರಾದ ನಮಗೆ ಆ ಅಭಿಷೇಕವು ಆತ್ಮದಲ್ಲಿರುವ ಬಲವಾಗಿದೆ. ಶಾರೀರಿಕವಾಗಿ ನಾವು ಎದುರಿಸಲಾಗದಂಥ ಪಿಶಾಚಿಯ ಬಲವನ್ನು ಆತ್ಮನ ಬಲದಿಂದ ಜಯಿಸುತ್ತೇವೆ. ಆತ್ಮನಾದಾತನು ಯಾವಾಗಲೂ ನಮ್ಮೊಂದಿರುವುದರಿಂದ ನಾವು ಸಂಶೋಧನೆಗಿಂತ ಹೆಚ್ಚಿನವರಾಗಿದ್ದೇವೆ. ನಮ್ಮ ಸಭೆಗಳಲ್ಲಿರುವ ಸಹೋದರ ಸಹೋದರಿಯರನ್ನು ಕರ್ತನು ಎಷ್ಟು ಅದ್ಭುತವಾಗಿ, ಎಷ್ಟು ತ್ವರಿತವಾಗಿ ಅಭಿಷೇಕಿಸುತ್ತಿದ್ದಾನೆಂಬುದನ್ನು ಕಾಣುವಾಗ ನಮ್ಮ ಕಣ್ಣುಗಳು ಕೃತಜ್ಞತೆಯಿಂದ ಕಣ್ಣೀರು ಸುರಿಸುತ್ತವೆ. 1. ಪ್ರವಾದಿಗಳ ಅಭಿಷೇಕ. ಕರ್ತನು ಇಂದು ಸಹ ಪ್ರವಾದಿಗಳನ್ನು ಅಭಿಷೇಕಿಸುತ್ತಿದ್ದಾನೆ. ಪ್ರವಾದಿ ಎಂಬ ಪದಕ್ಕೆ ಘೋಷಿಸುವವನು ಅಥವಾ ದಾರ್ಶನಿಕ ಎಂದು ಅರ್ಥ. ಮುಂದಾಲೋಚನೆಯುಳ್ಳವನು, ಮುಂದೆ ನಡೆಯುವುದನ್ನು ಕುರಿತು ತಿಳಿಯಪಡಿಸುವವನು.
ಕರ್ತನ ಬಾಯಿ ಆಗಿರುವವನು ಎಂದೆಲ್ಲ ಅರ್ಥವುಂಟು. ಇಂದು ಆ ವರದ ಮೂಲಕ ಕರ್ತನು ಸಭೆಯ ವಿಶ್ವಾಸಿಗಳನ್ನು ಪ್ರೇರಿಸುತ್ತಾನೆ ಮತ್ತು ಎಚ್ಚರಿಸಿ ಆಲೋಚನೆಯನ್ನು ಕೊಡುತ್ತಾನೆ. ಅಭಿಷೇಕಿಸಲ್ಪಟ್ಟು ಕರ್ತನಿಗಾಗಿ ಶ್ರಮ ಪಡುವವರು ಇದ್ದಾರೆ. ಆ ಅಭಿಷೇಕದಿಂದ ಹೊಸ ಹೊಸ ಹಾಡುಗಳನ್ನು ನಿಯೋಜಿಸುವವರು ಇದ್ದಾರೆ. ಅಭಿಷೇಕದಿಂದ ದರ್ಶನಗಳನ್ನು ನೋಡಿ ಹೇಳುವವರು ಇದ್ದಾರೆ. ಎಲ್ಲವೂ ಅಭಿಷೇಕದ ಮಹತ್ವ. 2. ಯಾಜಕರ ಅಭಿಷೇಕ. ಯಾಜಕರ ಅಭಿಷೇಕವು ಹಳೆ ಒಡಂಬಡಿಕೆಯ ಭಕ್ತರಿಗೆ ಮಾತ್ರವೇ ಅಲ್ಲ, ನಮಗೂ ಉಂಟು. ಕರ್ತನು ನಮ್ಮನ್ನು ಯಾಜಕರನ್ನಾಗಿ ಮಾಡಿದನೆಂದು ಸತ್ಯವೇದ ಹೇಳುತ್ತದೆ. ಪ್ರಕಟಣೆ 1:6. ಯಾಜಕರ ಕರ್ತವ್ಯವೇನು? ಅವರು ಇಸ್ರಾಯೇಲರಿಗಾಗಿ ಭಿನ್ನವಿಸುವವರಾಗಿಯೂ ಪ್ರಾಯಶ್ಚಿತ್ತ ಬಲಿಯನ್ನು ಸಮರ್ಪಿಸುವವರಾಗಿಯೂ ಜನರನ್ನು ಶುದ್ಧೀಕರಿಸುವವರಾಗಿಯೂ ಇದ್ದರು. ಇಂದು ಯಾಜಕರ ಅಭಿಷೇಕ ನಮ್ಮಲ್ಲಿರುವಾಗ ನಾವು ಬೇರೆಯವರಿಗಾಗಿ, ಸಭೆಗಾಗಿ, ಸೇವಕರಿಗಾಗಿ ದೇವಸನ್ನಿಧಾನದಲ್ಲಿ ಮೊರೆಯಿಟ್ಟು ಅವರಿಗಾಗಿ ಬೇಡಿಕೊಳ್ಳುತ್ತೇವೆ. ಯಾಜಕರ ಅಭಿಷೇಕವು ಬೇಡಿಕೆಗಳನ್ನು ಸಲ್ಲಿಸುವಂತೆ ನಮ್ಮನ್ನು ಪ್ರೇರಿಸುತ್ತದೆ. ನಮ್ಮ ದೇಶಕ್ಕಾಗಿ ಕಾವಲುಗಾರರಂತೆ ಭಿನ್ನವಿಸುತ್ತವೆ. ವಿಶ್ವಾಸಿಗಳಿಗಾಗಿ ಪೌಳಿಗೋಡೆಯ ಬಳಿ ನಿಲ್ಲುತ್ತವೆ. ಸೇವಕರ ಕೈಗಳನ್ನು ಬಲಪಡಿಸುವಂಥ ಪ್ರಾರ್ಥನೆಯನ್ನು ಸಮರ್ಪಿಸುತ್ತೇವೆ. 3. ಅರಸರ ಅಭಿಷೇಕ. ಹಳೆ ಒಡಂಬಡಿಕೆಯಲ್ಲಿ ಸೌಲನು ಮೊದಲನೇ ಅರಸನಾಗಿ ಅಭಿಷೇಕಿಸಲ್ಪಟ್ಟನು. ಅನಂತರ ದಾವಿದ, ಸೊಲೊಮೋನನನ್ನು, ಹೀಗೆ ಅನೇಕರು ಅಭಿಷೇಕಿಸಲ್ಪಟ್ಟ ಅರಸರು ಇಸ್ರಾಯೇಲರನ್ನು ಆಳಿದರು. ಅಭಿಷೇಕಿಸಲ್ಪಟ್ಟವರನ್ನು ಕರ್ತನು ವಿಶೇಷವಾಗಿ ರಕ್ಷಿಸಿ ಕಾಪಾಡುತ್ತಿದ್ದನು. ಅವರ ಮೇಲೆ ಕೈ ಹಾಕಲು ಬೇರೆಯವರು ಅಂಜುತ್ತಿದ್ದರು. ಸೌಲನನ್ನು ಕರ್ತನು ದಾವಿದನ ಕೈಯಲ್ಲಿ ಒಪ್ಪಿಸಿಕೊಟ್ಟಾಗ ಅಭಿಷೇಕ ಹೊಂದಿರುವನೆಂಬ ಒಂದೇ ಕಾರಣದಿಂದ ದಾವಿದನು ಅವನ ಮೇಲೆ ಕೈ ಹಾಕಲಿಲ್ಲ. ಇಂದು ಕರ್ತನು ನಮ್ಮನ್ನು ಅಭಿಷೇಕಿಸಿದ್ದಾನೆ, ರಾಜ್ಯಭಾರ ಮಾಡುವುದಕ್ಕಾಗಿ ಅಲ್ಲ. ಅಭಿಷೇಕಿಸಲ್ಪಟ್ಟ ನಾವು ಕರ್ತನಿಂದ ದೊರೆತನವನ್ನು ಪಡೆದುಕೊಳ್ಳುತ್ತೇವೆ. ಪಾಪದ ಮೂಲಕ ಆದಾಮನು ಕಳೆದುಕೊಂಡ ದೊರೆತನವನ್ನು ಅಭಿಷೇಕದ ಮೂಲಕ ಪುನಃ ಹೊಂದಿಕೊಳ್ಳುತ್ತೇವೆ. ರೋಮಾಪುರ 5:17 ಯೇಸುಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಮೂಲಕ ಜೀವಭರಿತರಾಗಿ ಆಳುವುದು ಮತ್ತು ನಿಶ್ಚಯವಲ್ಲವೇ ಎಂದು ಹೇಳಿದೆ. ಯೇಸುಕ್ರಿಸ್ತನು ರಾಜಾಧಿರಾಜನಾಗಿದ್ದಾನೆ. ಆತನು ಪಿಲಾತನ ಮುಂದೆ ನಿಂತಾಗ ನೀನು ಹೇಳಿದಂತೆ ನಾನು ಅರಸನೇ, ಹೌದು ಎಂದು ಧೈರ್ಯವಾಗಿ ಸಾಕ್ಷಿ ಕೊಟ್ಟನು. ಯೋಹಾನ 18:37 ನಾವು ಅರಸರಾಗಿ ಅಭಿಷೇಕಿಸಲ್ಪಟ್ಟಿದ್ದೇವೆ, ಆದರೆ ನಮ್ಮ ರಾಜ್ಯ ಈ ಪ್ರಪಂಚಕ್ಕೆ ಸಂಬಂಧಪಟ್ಟದಲ್ಲ. ಆ ಪರಿಜ್ಞಾನದಿಂದ ಕರ್ತನು ನಮಗೆ ಅನುಗ್ರಹಿಸುವ ದೊರೆತನವನ್ನು ಸ್ವಾಸ್ಥ್ಯವನ್ನಾಗಿ ಮಾಡಿಕೊಳ್ಳೋಣ. ದೇವಮಗುವೆ, ಕರ್ತನು ನಿನಗೆ ಕೊಟ್ಟಿರುವ ಅಭಿಷೇಕವು ನಿನ್ನನ್ನು ಪ್ರವಾದಿಯನ್ನಾಗಿ ಮಾಡಿದೆ. ಆದ್ದರಿಂದ ಕರ್ತನ ವಾಕ್ಯಗಳನ್ನು ಧೈರ್ಯವಾಗಿ ಪ್ರಸಂಗಿಸು. ಹಾಗೆ ಕರ್ತನ ಅಭಿಷೇಕವು ನಿಮ್ಮನ್ನು ಯಾಜಕರನ್ನಾಗಿ ಮಾಡಿರುವುದರಿಂದ ಜನರಾಗಿ ಮೊರೆಯಿಡಲು ಭಿನ್ನವಿಸಲು ಮರೆಯಬಾರದು. ಕರ್ತನು ನಿನ್ನನ್ನು ಅರಸನನ್ನಾಗಿ ಅಭಿಷೇಕಿಸುವುದರಿಂದ ನೀನು ಸೈತಾನನಿಗೆ ಅಧೀನನಾಗಿರಲಾರೆ. ಅವನನ್ನು ಸೋಲಿಸಿ ಅವನ ಮೇಲೆ ಅಧಿಕಾರ ಚಲಾಯಿಸು. ಪಾಪ ಸ್ವಭಾವಗಳು ನಿನ್ನನ್ನು ಆಳದಿರಲಿ. ಶರೀರದ ಇಚ್ಛೆಗಳು, ಆಶಾಪಾಶಗಳು ನಿನ್ನನ್ನು ಆಳದಿರಲಿ. ಕರ್ತನು ನಿನಗೆ ಕೊಟ್ಟಿರುವ ಅಭಿಷೇಕದಿಂದ ಲೋಕವನ್ನು, ಶರೀರ ಇಚ್ಛೆಗಳನ್ನು ಜಯಿಸಿ ರಾಜ ಟಿವಿಯಿಂದ ಜೀವಿಸು. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ,
ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.